आपलं स्वागत. पाहूयात आजच्या ताज्या घडामोडी. आशिया खंडात आरोग्य, शिक्षण आणि सहकार क्षेत्रात उल्लेखनीय कार्य केलेले आणि केएलई संस्थेचे कार्याध्यक्ष डॉ. प्रभाकर कोरे यांच्या वाढदिवसानिमित्त 29 जुलैपासून 1 ऑगस्टपर्यंत कार्यक्रमांचं आयोजन करण्यात आल्याची माहिती डॉ. प्रभाकर कोरे वाढदिवस कमिटीचे अध्यक्ष BR पाटील आणि कार्याध्यक्ष भरतेश बनवणे यांनी दिली. अंकलीतील शिवालयातील कल्याण मंडपात आयोजित पत्रकार बैठकीत ते बोलत होते. वाढदिवसानिमित्त 29 रोजी दुपारी 2 वाजता आंतरराष्ट्रीय मल्लांचे कुस्ती मैदान होणार आहे. मैदानात 77 कुस्त्या खेळवल्या जाणार आहेत. कॅन्सर जागृती फेरी, रक्तदान आणि आरोग्य तपासणी शिबिर आयोजित केले. चिदानंद बसप्रभू कोरे सहकारी साखर कारखाना, शिवशक्ती शुगर्स, हॉम्स डिस्टलरी आणि डॉ. प्रभाकर कोरे क्रेडिट सौहार्द संस्था, डॉ. प्रभाकर कोरे रुग्णालय आणि वैद्यकीय संशोधन केंद्र यांच्यातर्फे या कार्यक्रमांचं आयोजन करण्यात आले. 30 जुलै रोजी सकाळी शारदादेवी कोरे हायस्कूलच्या पटांगणात कॅन्सर मुक्त समाज आणि सुंदर परिसर जागृती फेरीचं आयोजन करण्यात आलेलं आहे. दुपारी महिलांसाठी महिला आरोग्य आणि कॅन्सर जागृती व्याख्यान कार्यक्रम होणार आहे. 1 ऑगस्ट रोजी मोफत आरोग्य तपासणी होणार आहे. शिबिर आणि रक्तदान शिबिर होणार आहे. केएलई संस्थेच्या डॉ. प्रभाकर कोरे रुग्णालय यांच्यातर्फे शल्यचिकित्सा, अस्थिरोग, स्त्रीरोग, त्वचाविकार, नाक, कान, घसा, हृदयरोग रुग्णांची तपासणी करण्यात येणार आहे. ECG आणि इको मशीनवर आवश्यक तपासणी होणार आहे. कार्यक्रमाचा लाभ घेण्याचं आवाहन वाढदिवस उत्सव कमिटीतर्फे करण्यात आले. वाढदिवस कमिटी सदस्य चिदानंद कोरे, साखर कारखान्याचे अध्यक्ष मल्लिकार्जुन कोरे, उपाध्यक्ष तात्यासाहेब काटे, मल्लाप्पा म्हैसाळे, BA पाटील, महेश भाते, अजितराव देसाई, DS करोशी, सिद्धगौडा मगदूम, SB उमराणी, रतनकुमार मठपती, पहिलवान सचिन पुजारी यांच्यासह सदस्य उपस्थित होते. DS करोशी यांनी आभार मानले. इंगळी वार्ताहर. ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ಸಮಿತಿಯ ಅಧ್ಯಕ್ಷರಾದ BR ಪಾಟೀಲ್, ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಕಾರ್ಖಾನೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ಉಪಾಧ್ಯಕ್ಷರಾದ ತಾತ್ಯಾಸಾಬ್ ಕಾಟೆ, ಇನ್ನುಳಿದ ಎಲ್ಲ ಪದಾಧಿಕಾರಿಗಳನ್ನು ಸ್ವಾಗತ ಮಾಡಿಕೊಳ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಡಾಕ್ಟರ್ ಪ್ರಭಾಕರಣ್ಣ ಕೋರೆಯವರ ಹುಟ್ಟುಹಬ್ಬವನ್ನು ಆಚರಿಸಿದ್ದು ನಿಶ್ಚಯಿಸಿದೆ. ಈಗ ಬರ್ತಕ್ಕಂಥ 30, 31, 1 ತಾರೀಕು 3 ದಿನ ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಮೊದಲನೇ ಕಾರ್ಯಕ್ರಮ 30 ತಾರೀಕು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಜನರಿಗೆ. ಯಾಕಂದ್ರೆ ಮೊನ್ನೆ ನಾವು ಪ್ರಭಾಕರಣ್ಣ ಕೋರೆ ಸಾಹೇಬರಿಗೆ ಇನ್ವೈಟ್ ಮಾಡೋಕೆ ಹೋದಾಗ ಹೇಳೋ ಜನಪರ ಕಾರ್ಯಕ್ರಮ ಮಾಡಿರಿ, ಈ ಕ್ಯಾನ್ಸರ್ ಪೇಷಂಟ್ ಭಾಳ ಆಗಕ್ಕದವು, ಜನರಿಗೆ ಇದ್ರದ್ದು ಅವೇರ್ನೆಸ್ ಮುಟ್ಲಿ, ಅದನ್ನು ಎಲ್ಲರಿಗೂ ಜನರಿಗೆ ತಿಳಿಸ್ರಿ ಅಂತ ಹೇಳಿದರು. ಅದನ್ನು ನಾವು ಜನಪರ ಕ್ಯಾನ್ಸರ್ ಜಾಥಾ ಕಾರ್ಯಕ್ರಮ ಹಾಗೂ ಈ ಡೆಂಗು ಜ್ವರ ಹೆಚ್ಚಾಗಿದ್ದರಿಂದ ಪರಿಸರ ಕಾರ್ಯಕ್ರಮ ಒಂದು ಮಾಡೋಕ್ಕಾಗವು. 30 ತಾರೀಕು 2 ಕಾರ್ಯಕ್ರಮ, 31ನೇ ತಾರೀಕು ಜಂಗಿ ನಿಕಾಲಿ ಕುಸ್ತಿ ಅಂತಾರಾಷ್ಟ್ರೀಯ ಮಟ್ಟದ್ದು ಇಲ್ಲಿ ಆಯೋಜನೆ ಮಾಡಿದೆ. ಅದಕ್ಕೆ ಮುಖ್ಯ ಲೀಡ್ ನಮ್ಮ ಮಠಪತಿ ಸ್ವಾಮಿಗಳು ತೊಗೊಂಡರು. ಅದಕ್ಕೆ ಎಲ್ಲ ದೊಡ್ಡ ದೊಡ್ಡ ಪೈಲ್ವಾನ ಇರಾನ್, ಹರಿಯಾಣ, ಪಂಜಾಬ್ 77ನೇ ಹುಟ್ಟಹಬ್ಬ ಐತನ ನಾವು 77 ಕುಸ್ತಿ ಜೋಡಿ ನೇಮಿಸೋದು ಮಾಡಿದೆವು. ಅದಕ್ಕೆ ಇದನ್ನು ನ್ಯೂಸ್ ಇದು ಎಲ್ಲರಿಗೂ ನೀವು ಮೂಡಿಸ್ಬೇಕಂತೇಳಿ ವಿನಂತಿ. 1ನೇ ತಾರೀಕು ಪ್ರತಿ ವರ್ಷದಂತೆ ಉಚಿತ ಆರೋಗ್ಯ ಶಿಬಿರ. 77ನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಜನರಿಗೆ ತಲುಪುವಂಗೆ, ಜನತೆಗೆ ಉಪಯೋಗ ಆಗುವಂಗೆ ಮಾಡಿ ಆ ಸಂಸ್ಥೆ ಕೊಡ್ತಾ ಇದೆ. ಎಲ್ಲ ಗಣ್ಯಮಾನ್ಯರು ಅದರಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಹೊರಟಿದ್ದಾರೆ. ಈ ವರ್ಷ ನಾವೆಲ್ಲ ಅಚ್ಚರಿ ಪಡುವಂಥದ್ದು, ರಾಜ ಮಹಾರಾಜರು ಉಳಿಸ್ಕೊಂಡು ಬಂದಂಥ ಒಂದು ಕುಸ್ತಿ ಕಲೆ. ಮಹಾಭಾರತ, ರಾಮಾಯಣ, ಕುರಾನ್, ಬೈಬಲ್ ಎಲ್ಲಿ ಹೋದರೂ ನಿಮಗೆ ಕುಸ್ತಿ ಅನ್ನೋ ಪದ ಸಿಗುತ್ತೆ. ಕುಸ್ತಿ ಯಾವಾಗ ಹುಟ್ಟಿತ್ತು ಅಂತ ತೋರಿಸಿಕೊಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಅಷ್ಟು ಪ್ರಾಚೀನವಾದದ್ದು. ಮೈ ಮೇಲೆ ಯಾವಾಗ ಬಟ್ಟೆನೇ ಇರಲಿಲ್ವೋ, ಅರಿವಿನೇ ಇರಲಿಲ್ವೋ, ಆವಾಗಿಂದ ಕುಸ್ತಿಯನ್ನು ಆಡ್ಕೊಂಡು ಬಂದಂಥದ್ದು. ಭೀಮ ಬಕಾಸುರನ ಕುಸ್ತಿ ತಾವು ಕೇಳಿರಿ, ಜರಾಸಂಧನ ಕುಸ್ತಿ ಕೇಳಿದ್ದೀರಿ. ಪ್ರತಿಯೊಂದರಲ್ಲಿ ಸಿಗುವಂಥ ಈ ಕುಸ್ತಿ ಹಿಂದಿನ ರಾಜರೆಲ್ಲ 200, 300 ಪೈಲ್ವಾನರನ್ನು ಜೋಪಾನ ಮಾಡ್ತಿದ್ರು, ಖರ್ಚು ಮಾಡಿ ತಿನ್ನಿಸ್ತಿದ್ರು, ಉಣಿಸ್ತಿದ್ರು. ನಮ್ಮ ಕೊಲ್ಲಾಪುರ ಮಹಾರಾಜರಂತೂ ಸ್ವತಃ ಪೈಲ್ವಾನರ ಮೈ ಮಸಾಜ್ ಮಾಡಿದ್ದು ಕೂಡ ಇತಿಹಾಸದಲ್ಲಿ ಉಂಟು. ಅವರೆಲ್ಲ ಬೇಟೆಗೆ ಶಿಕಾರಿಗೆ ಹೋದಾಗ ಕೈಕಾಲು ಉದ್ದಿದ್ದಂಥ ಒಬ್ಬ ಸದೃಢ ಮಗ
ಕಂಡು ಬಿಟ್ರೆ ಅವ್ರ ಅಪ್ಪಗೆ ಎಷ್ಟು ಬೇಕಷ್ಟು ಭೂಮಿ ಕೊಟ್ಟು ಆ ಪೈಲ್ವಾನ್ರನ್ನ ಆ ಹುಡುಗನ ಎತ್ಕೊಂಡು ಬಂದು ಪೈಲ್ವಾನ್ರನ್ನ ಮಾಡುವಂಥ ಪ್ರೀತಿ ಆ ಉತ್ಸಾಹ ಇತ್ತು ಅವರಲ್ಲಿ. ಆ ರಾಜರ ನಂತರ ಅವೆಲ್ಲ ಹೆಂಗೆ ನಶಿಸಿ ರಾಜರ ಒಂದು ವಂಶಗಳಾಗಲಿ ಅವರ ಕೋಟೆಗಳಾಗಲಿ ನಶಿಸಿ ಹೊರಟುವೋ ಹಾಗೆ ಪೈಲ್ವಾನ್ರಿಗೂ ಒಂದು ಬಡತನ ಅನ್ನೋದು ಬಂದಿತ್ತು. ಇಂದು ಅಣ್ಣವರ ಹುಟ್ಟುಹಬ್ಬದಲ್ಲಿ ಆ ಕುಸ್ತಿಯನ್ನು ಶಾಮೀಲು ಮಾಡ್ಕೊಳ್ಳೋದ್ರಿಂದ, ಆ ಕುಸ್ತಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಕುಸ್ತಿ ಕುಲಕ್ಕೊಂದು ಊರ್ಜಾ ಕೊಟ್ಟಿದ್ದೀರಿ, ಅಂದರೆ ಒಂದು ಹೊಸ ಯುಗ ಪ್ರಾರಂಭ ಮಾಡಿದ್ದೀರಿ ಅಂತ ನಾವು ಹೇಳಲಿಕ್ಕೆ ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲ ಇಡೀ ದೇಶದ ಪೈಲ್ವಾನರ ಪರವಾಗಿ ನಾನು ಸಂತಸವನ್ನು ವ್ಯಕ್ತಪಡಿಸ್ತೀನಿ ತಮ್ಮೆಲ್ಲರ ಮುಂದೆ. ಆ ಕುಸ್ತಿಯನ್ನು ಉಳಿಸ್ತೀರಿ, ಬೆಳೆಸ್ತೀರಿ, ಅದನ್ನು ಪ್ರತಿ ವರ್ಷವೂ ಇಟ್ಕೊಂಡು ಮುಂದೆ ಹೋಗ್ತೀರಿ. ಇಲ್ಲಿ ನಮ್ಮ ವಾರಣಾದಲ್ಲಿ ತಾತ್ಯಾ ಸಾಹೇಬ್ ಕೋರೆ ಅಂತ ಅವರ ಪುಣ್ಯತಿಥಿ ಅಂದು ಕುಸ್ತಿಗಳು ನಡೀತಾ ಇರ್ತಾವೆ, ತಾವು ಎಲ್ಲ ಕಂಡಿರ್ಬೋದು, ಅದ್ರ ಬಗ್ಗೆ ಕೇಳಿರ್ಬೋದು. ಇದು ಎಲ್ಲ ವ್ಯವಸ್ಥೆ ಇಲ್ಲೇ ನಿಮ್ಗೆ ಗ್ರೌಂಡ್ಗೆ ತೋರಿಸ್ತೇವೆ, ಈಗ ಮಾಡ್ತಾ ಇದ್ದೀವಿ ನಾವು ಮೈದಾನ. ಇದೆಲ್ಲ ನಾವೊಂದು ನಮ್ಮ ಇದ್ರ ಪ್ರಕಾರ ನಾವು ಅಂದ್ರೆ ಕುಸ್ತಿ ಒಳಗೆ ನಾವು ಹೊಸವಾಗಿದ್ದೇವೆ. ಈಗ ಬನವಣೆ ಹೇಳಿದಾಗ ನಮಗೇನು ಈ ಭಾಗದಾಗ ಗೊತ್ತಿಲ್ಲ, ಅವಾಗ ಹಿರಿಯರು ಯಾವಾಗ ಮಾಡಿರೋ ಅದು ನಮಗೆ ಎಲ್ಲರಿ ಅಷ್ಟೇ. ಯಾರು ಕುಸ್ತಿಗೆ ಒಂದು ಯಾವ ಸಣ್ಣ ಜಾತ್ರೆಗಾದ ಹೋಗಿ ಓಪನಿಂಗ್ ಹೋಗಿರ್ಬೇಕು. ಖರೆ ಇದೆಲ್ಲ ಡಾವ ಈ ನಮೂನೆ ಇರ್ತಿದ್ದ ಇವರು ಮಠಪತಿ ಅವ್ರಿಗೆ ಬಂದ ಮೇಲೆ ನಮಗೆ ಇದೆಲ್ಲ ಗೊತ್ತಾಗಿತ್ತು. ಅದಕ್ಕೆ ತಾವು ಮಾಧ್ಯಮ ಮಿತ್ರರು ಎಲ್ಲರೂ ಹೆಚ್ಚು ನಮ್ಮ ಈ ಕುಸ್ತಿ ಕಾರ್ಯಕ್ರಮ ನೀವು ಒಂದು ಸ್ವಲ್ಪ ಪ್ರೆಸ್ ಮುಖಾಂತರ ನಮ್ಮ ಜರ ಹೈಲೈಟ್ ಹೆಚ್ಚು ಮಾಡ್ರಂದ್ರೆ ನಾವು ನಿರಂತರ ಒಂದು ವರ್ಷ ಕುಸ್ತಿ ನಿಯೋಜನೆ ದೊಡ್ಡ ಪ್ರಮಾಣದಾಗ ಮಾಡು ನಮ್ಮ ಕಮಿಟಿಯವ್ರದ್ದು ಎಲ್ಲರದು ಒಂದು ವಿಚಾರ ಐತಿ. ಅದೇ ಪ್ರಕಾರ ತಾವೆಲ್ಲ ಮಾಧ್ಯಮ ಮಿತ್ರರು ಹೆಚ್ಚು ಈ ಕುಸ್ತಿ ಪ್ರಚಾರ ಅವರು ಇವತ್ತು ಹೇಳ್ರಲ್ಲ ಯಾವ್ಯಾವ ಕಾರ್ಯಕ್ರಮ 3 ದಿವಸ ಇಟ್ಕೊಂಡಾರು ಅವೆಲ್ಲನೂ ತಾವು ಸವಿಸ್ಕಾರ ಎಲ್ಲ ಸ್ವಲ್ಪ ಜನರಿಗೆ ಮಾಹಿತಿ ಕೊಟ್ಟರೆ ಒಳ್ಳೆಯದಾಗ್ತಿತ್ತು ಅಂತ ಹೇಳಿ ಧನ್ಯವಾದ. 7ನೇ ಹುಟ್ಟುಹಬ್ಬದ ನಿಮಿತ್ತ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಮ್ಮ ಪ್ರಭಾಕರ್ ಕೋರೆ ಹುಟ್ಟುಹಬ್ಬದ ಸಮಿತಿಯ ಅಧ್ಯಕ್ಷರು ಬಸವರಾಜ್ ಪಾಟೀಲ್ರೇ, ಕಾರ್ಯಾಧ್ಯಕ್ಷರಾದ ಭರ್ತೇಶ್ ಬನವಾಣಿ ಅವರೇ, ನಮ್ಮ ಕಾರ್ಖಾನೆಯ ಉಪಾಧ್ಯಕ್ಷರಾದ ಕಾಟೆ ಅವರೇ, ವೇದಿಕೆ ಮೇಲಿದ್ದ ಎಲ್ಲ ಗೌರವಾನ್ವಿತ ಈ ಕುಸ್ತಿ ಜಸ್ಟ್ ಹಂಗೆ ಏನಾರ ನಾವೊಂದು ಚರ್ಚೆ ಮಾಡ್ಬೇಕಂತ ಅಂದ ಆ ಟೈಮ್ಗೆ ನಮ್ಗೆ ಮಠಪತಿ ಸರು ನಮ್ಗೆ ಇಮಿಡಿಯೇಟ್ ಸಿಕ್ಕರು. ಒಂದು ಕುಸ್ತಿ ಮಾಡೋನೇನ್ರಿ ಅಂದ ಕೂಡಲೇ ಅವರು ಭಾಳ ಅದನ್ನು ನಮಗೆ ಸಾರಾಂಶವಾಗಿ ಹೇಳ್ರಿ. ಕುಸ್ತಿ ಯಾಕೆ ಇಡಬೇಕಾಗಿದೆ ಅಂದ್ರೆ ನಾವು ನಮ್ಮ ಶ್ರೀಮಂತ ದಿವಂಗತ ಬಸವಪ್ರಭು ಕೋರೆ ಅವರ ನಮ್ಮ ಮನೆತನದಲ್ಲಿ ಒಂದು ಕುಸ್ತಿ ಪಟ್ಟುಗಳನ್ನ ರೆಡಿ ಮಾಡ್ತಿದ್ರು ನಾವು. ಅಂದರೆ ಇಲ್ಲಿ ಅಂಕ್ಲಿ ಒಳಗೆ ನೋಡ್ಬೋದು, ಈ ಮೈದಾನ ಬಂದಾಗಿತ್ತದ, ಒಂದು ಭಾಳ ದೊಡ್ಡ ಮೈದಾನ ಇತ್ತು ಇಲ್ಲಿ. ಅಂದರೆ ಹೆಂಗೆ ಆಗ ಮಠಪತಿಯವ್ರು ಹೇಳ್ರಲ್ಲ, ಒಂದೊಂದು ಫ್ಯಾಮಿಲಿ ಮಹಾರಾಜರ ಹಿಂಗೆ ಒಬ್ಬರು ಕುಸ್ತಿ ಪಟ್ಟುಗಳನ್ನ ಇಡ್ತಿದ್ರು. ಬಹುಶಃ ನಸ್ಲಾಪುರದವ್ರು ಯಾರು ನಾವು ನಿಜಾಮ್ ಅಂತ, ಅದು ಯಾವುದೋ ಒಂದು ಲೆಕ್ಕಂದಾಗ ನಂಗೆ ನೋಡಿದ್ಕೊಳ್ಳಿ ನಾ ಭರತ್ ಜೊತೆಗೆ ಮತ್ತು ಗೌಡ್ರ ಜೊತೆಗೆ ಚರ್ಚೆ ಮಾಡಿ ಏನು ಬೇಡ ಇಡೋದು ಬೇಡ, ಕುಸ್ತಿ ಇಡೋನು ಈ ಸಲ ನೋಡೋನು ಏನಾಗ್ತೈತಿ ಅಂದ್ಕೊಳ್ಳೆ. ಅದಕ್ಕೆ ನಮ್ಮ ಸನ್ಮಾನ್ಯ ಕೋರೆ ಅವರು ಅದಕ್ಕೆ ಇಲ್ಲ ಮಾಡಿರಿ, ನಿಮ್ಮ ಅಜ್ಜಂದು ಒಂದು ಇದಿತ್ತು ಅಂದ್ಕೊಳ್ಳೆ ನಮಗೂ ಆ ಥರ ಭಾಳ ಖುಷಿ ಆಯಿತು. ಒಳ್ಳೆಯ ನಮ್ಗೆ ಸಲಹೆಗಾರರು ಮಠಪತಿ ಸರ್ ಸಿಕ್ಕರು. ಆ ಪ್ರಕಾರ ಎಲ್ಲ ನಿಯೋಜನೆ ಮಾಡೈತಿ. ಇದು ಹೆಚ್ಚು राजकीय सामाजिक आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.